ಗ್ರೀನ್ ಪ್ಲಾಂಟ್ ಕಿಚನ್ ವೀಕ್ಷಕರಿಗೆಲ್ಲ ಪ್ರೀತಿಯ ಸ್ವಾಗತ. ಇವತ್ತು ಹುಣಸೆಕಾಯಿ ಟೊಕ್ಕನ್ನು ಹೆಂಗೆ ಮಾಡೋದಂತ ನೋಡ್ಕೊಂಬರೋಣ. ಈ ಹುಣಸೆಕಾಯಿ ಸ್ವಲ್ಪ ಬಲ್ತಿರೋ ಹುಣಸೆಕಾಯಿ ಇದ್ರೆ ಹುಣಸೆಕಾಯಿ ಟೊಕ್ಕು ಭಾಳ ದಿವಸ ಇಟ್ಟರು ಕೆಡಲ್ಲ. ಸ್ವಲ್ಪ ಎಳಸಾಗಿದ್ದರೆ ಅಷ್ಟು ಚಲೋ ಇರೋಂಗಿಲ್ಲ. ಅದೇ ಥರ ಹಣ್ಣು ಥರ ಡೋರೆ ಥರ ಆಗಿ ಬೀಜ ಎಲ್ಲ ಸ್ವಲ್ಪ ಗಟ್ಟಿ ಗಟ್ಟಿ ಆದ್ರೂ ಅಷ್ಟು ಚಲೋ ಇರೋಂಗಿಲ್ಲ. ಬಲ್ತಿರೋ ಅಂಥ ಹುಣಸೆಕಾಯಿ ಆದರೆ ಈ ಹುಣಸೆಕಾಯಿ ಟೊಕ್ ಮಾಡೋಕ್ಕೆ ಭಾಳ ಚಲೋ ಇರ್ತೈತಿ. ಈಗ ಅದನ್ನ ಹೆಂಗೆ ಮಾಡೋದಂತ ನೋಡೋಣ. ಈಗ ನಾನು 2 kg ಹುಣಸೆಕಾಯಿ ತೊಗೊಂಡಿನಿ. ಅದ್ರ ಜೊತೆ ಮೆಂತ್ಯ, ಹಸಿಮೆಣಸಿನ್ಕಾಯಿ, ಕಲ್ಲುಪ್ಪು ಮತ್ತು ಅರಿಶಿನ. ಉಪ್ಪು ಮಾತ್ರ ಪುಡಿ ಉಪ್ಪು ಬಳಸ್ಕೋಬೇಡ್ರಿ. ಕಲ್ಲುಪ್ಪು ಅಥವಾ ಕೆಂಪದಾಗಲಿ ಬಿಳಿದಾಗಲಿ ಒಟ್ಟಿನಲ್ಲಿ ಕಲ್ಲುಪ್ಪೇ ಬಳಸ್ಕೊಳ್ರಿ. ಈಗ 2 kg ನಾನು ಹುಣಸೆಕಾಯಿನ ಎಲ್ಲ ಅದು ನಾರೆಲ್ಲ ಬಿಡಿಸಿ ಎಲ್ಲ ತೊಳೆದು ಇಟ್ಕೊಂಡಿವಿ. ತೊಳೆದ ನಂತರ ಎಲ್ಲ ನೀರು ಹೋಗೋ ಥರ ಒರೆಸ್ಕೊಳ್ಳೋಣ. ಆನಂತರ ಒಂದು 2-3 ತಾಸು ನಾನು ಮೆಂತ್ಯನ ನೆನೆಸಿಟ್ಕೊಂಡಿನಿ. ಹಂಗೆ ಹಸಿಮೆಣಸಿನ್ಕಾಯಿ, ಉಪ್ಪು ಮತ್ತು ಅರಿಶಿನ ಪುಡಿ ತೊಗೊಂಡಿನಿ. ಈಗ ನಾನು ಗ್ರೈಂಡ್ರಿಗೆ ಹಾಕಿ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಈಗ ನಾವು ಮನೆಯೊಳಗೆ ರುಬ್ಬಕಲ್ಲಿದ್ದರೆ ರುಬ್ಕೋಬೋದು, ಇಲ್ಲಾಂದರೆ ನಾವು ಮಿಕ್ಸಿಗೆ ಹಾಕ್ಕೋಬೋದು. ಮಿಕ್ಸಿಗೆ ಹಾಕ್ಕೊಂಡ್ರೆ ಅಷ್ಟು ನುಣ್ಣಗಾಗಂಗಿಲ್ಲ. ಈ ಥರ ಗ್ರೈಂಡ್ರ್ ಒಳಗಾದ್ರೆ ಭಾಳ ಸಣ್ಣಾಗುತ್ತೆ, ಆಮೇಲೆ ಎಷ್ಟು ದಿನ ಇಟ್ಟರು ಕೆಡೋಂಗಿಲ್ಲ. ಆನಂತರ ನಾವು ಗ್ರೈಂಡ್ರಿಗೆ ಹಾಕ್ಸ್ಕೋಬೇಕಂದ್ರೆ ಅದು ದೋಸೆ ಅಥವಾ ಇಡ್ಲಿ ಹಿಟ್ಟು ಹಾಕಿರ್ತಾರೆ, ಅದೆಲ್ಲ ಚಲೋತ್ನಾಗ ತೊಳೆದು ಒರೆಸಿ ಆನಂತರ ನಾವು ಗ್ರೈಂಡ್ರಿಗೆ ಹಾಕ್ಕೋಬೇಕಾಗತ್ತೆ. ಗ್ರೈಂಡ್ರಿಗೆ ಹಾಕಿ ನಾವು ಹುಣಸೆಕಾಯಿ ಟೊಕ್ ಮಾಡಿದ್ರೆ ಭಾಳ ದಿವಸ ಬಾಳಿಕೆನೂ ಬರುತ್ತೆ, ಆಮೇಲೆ ನಾವು ತಿನ್ನೋಕ್ಕೂ ಟೇಸ್ಟ್ ಇರುತ್ತೆ. ಯಾಕಂದರೆ ಭಾಳ ಸಣ್ಣಾಗಿರುತ್ತಲ್ಲ, ನುಣ್ಣಗಾಗ್ಬಿಟ್ಟಿರ್ತೈತಿ, ಅದಕ್ಕೆ ಅದು ರುಚಿ ಜಾಸ್ತಿ ಬರುತ್ತೆ. ಮೊದಲು ಹುಣಸೆಕಾಯಿನ ಭಾಳ ಹೊತ್ತು ನಾವು ರುಬ್ಕೋಬೇಕು. ಆ ನಂತರ ಉಪ್ಪು ಹಾಕ್ಕೊಳ್ಳೋಣ. ಕಲ್ಲುಪ್ಪ ಬಳಸ್ಕೊಳ್ರಿ. ಸುಮಾರು 2 kgಗೆ ನಾನು 600-700 ಗ್ರಾಮ್ ಆಗ್ಬೋದು ಅಷ್ಟು ಉಪ್ಪು ಹಾಕ್ಕೊಂಡಿನಿ. ಉಪ್ಪು ಸ್ವಲ್ಪ ಜಾಸ್ತಿನ ಹಾಕ್ಕೊಂಡ್ರೂ ಪರವಾಗಿಲ್ಲ, ಕಮ್ಮಿ ಹಾಕ್ಕೊಂಡ್ರು ಮಾತ್ರ ಸ್ವಲ್ಪ ಮೇಲೆಲ್ಲ ಕಪ್ಪಗೆ ಬಂದು ಕೆಟ್ಟೋಗ್ಬಿಡುತ್ತೆ. ಈಗ ಅರಿಶಿನ ಪುಡಿ ಸುಮಾರು 3-4 ಸ್ಪೂನ್ ಆಗ್ಬೋದು ಅಷ್ಟು ಅರಿಶಿನ ಪುಡಿ ಹಾಕ್ಕೊಂಡಿನಿ ನಾನು. ಈಗ ಹಸಿಮೆಣಸಿನ್ಕಾಯಿ ಕೂಡ ಒಂದು 250 ಗ್ರಾಮ್ ಅಷ್ಟು ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡಿನಿ. ಹಸಿಮೆಣಸಿನ್ಕಾಯಿ ಸ್ವಲ್ಪ ಖಾರ ಇರುವಂಥ ಹಸಿಮೆಣಸಿನ್ಕಾಯಿನ ನಾನು ಬಳಸ್ಕೊಂಡಿನಿ. ಸ್ವಲ್ಪ ಖಾರ ಕಡಿಮೆ ಇದ್ದರೆ ಅಷ್ಟು ಚಲೋ ಇರಲ್ಲ. ಖಾರ ಜಾಸ್ತಿ ಇರುವಂಥ ಹಸಿಮೆಣಸಿನ್ಕಾಯಿನ ಹುಣಸೆಕಾಯಿ ಟೊಕ್ಕಿಗೆ ಬಳಸ್ಕೊಳ್ರಿ, ಅಂದ್ರೆ ಚಲೋ ಇರ್ತೈತಿ. ಈಗ ಅದೆಲ್ಲ ಸ್ವಲ್ಪ ನುಣ್ಣಗಾಗಲಿ. ಆ ನಂತರ ನಾವು ನೆನೆಸಿರುವಂಥ ಮೆಂತ್ಯನ ಹಾಕ್ಕೊಳ್ಳೋಣ. ಈ ಮೆಂತ್ಯ ಇವಾಗಲೇ ಹಾಕ್ಕೊಂಡ್ಬಿಟ್ರೆ ಅದೆಲ್ಲ ಜಾರಿ ಅಷ್ಟು ಹುಣಸೆಕಾಯಿ ಸಣ್ಣಾಗಿ ಬರಲ್ಲ. ಅದಕ್ಕೆ ನಾವು ಮೊದಲು ಹುಣಸೆಕಾಯಿ, ಆನಂತರ ಉಪ್ಪು, ಅರಿಶಿನ ಪುಡಿ ಮತ್ತು ಹಸಿಮೆಣಸಿನ್ಕಾಯಿ ಎಲ್ಲನೂ ಸ್ವಲ್ಪ ಹಾಕಿ ರುಬ್ಕೊಳ್ಳೋಣ. ನಾವು ಗ್ರೈಂಡ್ರ್ ಕಳಿಸುವಾಗ ಚಲೋತ್ನಾಗ ತೊಳೆದು ನಾರೆಲ್ಲ ಬಿಡಿಸಿ ಆನಂತರ ತೇವ ಎಲ್ಲ ಒರೆಸ್ಕೊಂಡು ಆಮೇಲೆ ಗ್ರೈಂಡ್ರನ್ನ ಚಲೋತ್ನಾಗ ತೊಳೆದು ಎಲ್ಲ ಒರೆಸಿ ಹಾಕ್ಕೋಬೇಕಾಗುತ್ತೆ. ದೋಸೆ ಅಥವಾ ಇಡ್ಲಿ ಹಿಟ್ಟು ಇದ್ದರೆ ಮತ್ತೆ ಕೆಟ್ಟೋಗ್ಬಿಡುತ್ತೆ, ಅದಕ್ಕೆ ಚಲೋತ್ನಾಗ ತೊಳೆದು ಆನಂತರ ನಾವು ಹುಣಸೆಕಾಯಿನ ಟೊಕ್ಕಿಗೆ ಹಾಕ್ಕೊಂಬರ್ಬೇಕಾಗುತ್ತೆ. ಮನೆಯೊಳಗೆ ಒಳ್ಕಲ್ಲಿದ್ದರೆ ಅಥವಾ ರುಬ್ಬುಗುಂಡಿದ್ರೆ ನಾವು ರುಬ್ಕೋಬೋದು, ಆದರೆ ಭಾಳ ಹೊತ್ತು ಆಗುತ್ತೆ ರುಬ್ಬಕ್ಕೆ. ನಿಧಾನಕ್ಕೆ ರುಬ್ಕೊಂಡ್ರೂ ಪರವಾಗಿಲ್ಲ, ಮನೆಯಲ್ಲೇ ರುಬ್ಕೋಬೋದು. ಸ್ವಲ್ಪ ಜಾಸ್ತಿ ಇದ್ದರೆ ನಾವು ಈ ಥರ ಗ್ರೈಂಡ್ರಿಗೆ ಹಾಕಿ ರುಬ್ಕೊಂಡು ಬರ್ಬೋದು. ಈ ಹುಣಸೆಕಾಯಿ ಟೊಕ್ಕು ಇದ್ದರೆ ಸ್ವಲ್ಪ ಬಿಸಿ ಬಿಸಿ ರೊಟ್ಟಿ ಇದ್ರಂತೂ ಅಷ್ಟು ರುಚಿ ಇರ್ತೈತಿ. ನಾವು ಸುಮಾರು 3-4 ವರ್ಷ ಇಟ್ಟರು ಈ ಹುಣಸೆಕಾಯಿ ಟೊಕ್ಕು ಕೆಡೋದಿಲ್ಲ. ಉಪ್ಪು ಕಡಿಮೆ ಆಯಿತು ಅಂದರೆ ಮೇಲೆಲ್ಲ ಸ್ವಲ್ಪ ಬೂಸ್ಟ್ ಥರ ಬರುತ್ತೆ ನಮಗೆ ನೋಡ್ತಿದ್ದಂಗೆ. ಅವಾಗ ನಾವು ಮತ್ತೆ ಸ್ವಲ್ಪ ಉಪ್ಪು ಚಲೋತ್ನಾಗ ಬೆರೆಸಿ ಇಟ್ಟರೆ ಕೆಡೋಂಗಿಲ್ಲ. ಸ್ವಲ್ಪ ಉಪ್ಪು ಜಾಸ್ತಿ ಆದರೂ ಪರವಾಗಿಲ್ಲ, ಕಡಿಮೆ ಮಾತ್ರ ಹಾಕ್ಕೋಬೇಡ್ರಿ. ಸುಮಾರು ಇದಕ್ಕೆ ನಾನು ಒಂದು 150-200 ಗ್ರಾಮ್ಗೆ ಸ್ವಲ್ಪ ಕಡಿಮೆ ಆಗ್ಬೋದು ಅಷ್ಟು ನಾನು ಮೆಂತ್ಯ ಕಾಳನ್ನು ಬಳಸ್ಕೊಂಡಿನಿ. ಮೆಂತ್ಯ ಕಾಳು ಸ್ವಲ್ಪ ಜಾಸ್ತಿ ಇದ್ದರೂ ಪರವಾಗಿಲ್ಲ, ಯಾಕಂದರೆ ಭಾಳ ಕಡಿಮೆ ಆದರೆ ಜಿಗಿ ಬರೋಂಗಿಲ್ಲ. 2 kgಗೆ ಸುಮಾರು 150 ಗ್ರಾಮ್ ಅಷ್ಟು ನಾವು ಮೆಂತ್ಯ ಹಾಕಬೇಕಾಗುತ್ತೆ. ಈಗ ಮೆಂತ್ಯ ಹಾಕಿದ್ಮೇಲೆ ನೋಡಿರಿ ಎಷ್ಟು ಜಿಗಿ ಬರುತ್ತೆ, ಕೈಯೊಳಗೆ ಒಂಥರ ಮೇಣದ ಥರ ಬರ್ತೈತಿ. ಹಂಗೆ ಕೈ ಹಿಡಿತಿದ್ರೆ ಜಾರ್ತಿರ್ತೈತೆ, ಆ ಥರ ಮೇಣ ಬಂದಂಗೆ ಆಗುತ್ತೆ. ಆಮೇಲೆ ಮೆಂತ್ಯ ಆರೋಗ್ಯಕ್ಕೂ ಒಳ್ಳೆಯದು. ಈ ಹುಣಸೆಕಾಯಿ ಟೊಕ್ಕು ಅಥವಾ ಮಾವಿನಕಾಯಿ ಚಟ್ನಿ ಈ ಥರ ಯಾವುದಾದ್ರೂ ಲಿಂಬೆಕಾಯಿ ಚಟ್ನಿ ನಾವು ಮಾಡಬೇಕಾದ್ರೆ ನಾವು ಮೆಂತ್ಯ ಬಳಸ್ಕೊತೀವಿ. ಈಗ ನೋಡಿರಿ ಎಷ್ಟು ಜಲ್ದಿ ಸಣ್ಣಗಾಗ್ಬಿಡ್ತು. ಈಗ ಅದನ್ನ ಒಂದು ಬೇರೆ ಬಾಕ್ಸಿಗೆ ತೊಗೊಂಬರಾಕತ್ತೀನಿ ನಾನು. ಗ್ರೈಂಡ್ರಿಗೆ ಒಯ್ದಿರೋದ್ರಿಂದ ಪಿಂಗಾಣಿ ಅಥವಾ ಗಾಜಿನ ಗ್ಲಾಸು ತೊಗೊಂಡೋಗಿಲ್ಲ. ಮನೆಗೆ ಬಂದಮೇಲೆ ನಾವು ಪಿಂಗಾಣಿ ಅಥವಾ ಗಾಜಿನ ಡಬ್ಬಿ ಒಳಗೆ ಹಾಕಿಡ್ಬೇಕಾಗುತ್ತೆ. ಆದಷ್ಟು ಪ್ಲಾಸ್ಟಿಕ್ಕಿಗೆ ಹಾಕಿಡಬೇಡ್ರಿ. ಬಲ್ತಿರುವಂಥ ಹುಣಸೆಕಾಯಿ ತೊಗೊಂಡು ಈ ಥರ ಹುಣಸೆ ಟೊಕ್ಕನ್ನು ಮಾಡ್ಕೊಳ್ರಿ. ಎಷ್ಟು ನುಣ್ಣಗೆ ಬಂದೈತೆ ನೋಡಿರಿ, ಆಮೇಲೆ ಅಷ್ಟೇ ಟೇಸ್ಟ್ ಇರುತ್ತೆ. ನೀವು ಒಂದು ಸರಿ ಈ ಥರ ಹುಣಸೆಕಾಯಿ ಟೊಕ್ಕನ್ನು ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸ್ರಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಹೊಸ ರುಚಿಯೊಂದಿಗೆ ಸಿಗೋಣ. ಧನ್ಯವಾದಗಳು.